ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತಂಬಿಟ್ಟನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಹುರಿದಕ್ಕಿಯ ತಂಬಿಟ್ಟು ಭಾಳ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಬೆಲ್ಲವನ್ನು ಹೇಗೆ ಸುಲಭವಾಗಿ ಪುಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಓವೆನನ್ನು ಆನ್ ಮಾಡಿಕೊಂಡ ನಂತರ ಬೆಲ್ಲನ ಒಂದು ಪ್ಲೇಟ್ನಲ್ಲಿ ಇಟ್ಬಿಟ್ಟು 30 ಸೆಕೆಂಡ್ಗೆ ಟೈಮಿಂಗ್ಸನ್ನು ಇಟ್ಕೊಂಡ್ರೆ ಸಾಕು. ಸ್ವಲ್ಪ ಮೆತ್ತಗಾಗತ್ತೆ, ನೀವು ಸುಲಭವಾಗಿ ಪುಡಿ ಮಾಡ್ಕೋಬೋದು. ಈ ಸೈಜಿನ ಬೆಲ್ಲಕ್ಕೆ 30 ಸೆಕೆಂಡ್ ಇಟ್ಕೊಂಡಿದ್ದೀನಿ. ನೀವೇನಾದರೂ ಹೆಚ್ಚು ತೊಗೊಂಡ್ರೆ ಹೆಚ್ಚು ಟೈಮಿಂಗ್ಸನ್ನು ಇಟ್ಕೋಬೇಕಾಗತ್ತೆ. ಹಾಗೆ ಓವೆನ್ ಇಲ್ಲ ಅಂತ ಅಂದರೆ ನಾವು ಕುಕ್ಕರ್ನಲ್ಲಿ ಕೂಡ ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಕುಕ್ಕರಿಗೆ ಗ್ಯಾಸ್ಕೆಟ್ ಹಾಕಬಾರ್ದು, ಆದರೆ ಸುಮ್ಮನೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸಾಕು. ಹೀಟಿಗೆ ಬೆಲ್ಲ ಸ್ವಲ್ಪ ಮೆತ್ತಗಾಗತ್ತೆ. ನೀವೇನಾದರೂ ಜಾಸ್ತಿ ಹೀಟ್ ಮಾಡಿಕೊಂಡ್ರೆ ಓವೆನ್ನಲ್ಲಾಗಲಿ ಕುಕ್ಕರ್ನಲ್ಲಾಗಲಿ ಬೆಲ್ಲ ಕರಗೋ ಸಾಧ್ಯತೆ ಹೆಚ್ಚಿರುತ್ತೆ. ಪುಡಿ ಬೇಕಾದರೆ ಮಾತ್ರ ಈ ಥರ ಮಾಡ್ಕೋಬೋದು. ನೋಡಿ, ಈಗ 30 ಸೆಕೆಂಡ್ ಆಗಿದೆ. ಓವೆನಿಂದ ತೆಗೆದ ತಕ್ಷಣ ಪುಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೆಲ್ಲ ಸ್ವಲ್ಪ ಬಿಸಿಯಾಗಿರುತ್ತೆ. ಒಂದು 2 ನಿಮಿಷದ ನಂತರ ನೀವು ಬೆಲ್ಲ ಮುಟ್ಟಿದ್ರೆ ಸ್ವಲ್ಪ ತಣ್ಣಗಾಗಿರುತ್ತೆ. ನೋಡಿ ಹೇಗೆ ಸೀಳ್ಬಿಟ್ಟಿದೆ ಅಂತ ಬೆಲ್ಲ. ಸ್ವಲ್ಪ ಚಾಕು ತಗೊಂಡು ಈ ಥರ ಕಟ್ ಮಾಡಿದ್ರೆ ಸಾಕು, ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಉದುರ್ತಾ ಇರುತ್ತೆ. ಹಬ್ಬಗಳಲ್ಲಿ ಹೋಳಿಗೆ ಅಥವಾ ಪಾಯಸ ಈ ಥರ ಸಿಹಿ ಅಡುಗೆ ಮಾಡುವಾಗ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಬೇಗ ಆಗುತ್ತೆ ಕೆಲಸ. ಹಾಗೆ ನೆಂಟರು ಬಂದಾಗಲೂ ಕೂಡ ಅಡುಗೆ ಬೇಗ ಆಗಬೇಕಾಗಿರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ. ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳಿ. ಅರ್ಧ ಗಂಟೆಗೆ ಮಾಡೋ ಕೆಲಸನ ಕೇವಲ ಒಂದು 5 ನಿಮಿಷದಲ್ಲೇ ಈ ಕೆಲಸ ಮುಗಿದೋಗ್ಬಿಡುತ್ತೆ. ಬೆಲ್ಲನ ಪುಡಿ ಮಾಡ್ಕೊಳ್ಳೋದು. ನಾವು ಪೇಪರ್ ಹಾಸ್ಕೊಳ್ಬೇಕಾಗತ್ತೆ, ಅದರಲ್ಲಿ ಕಾರ್ಬನ್ ಇರುತ್ತೆ, ಕುಟ್ಟೋದಕ್ಕೆ ಆಗಲ್ಲ. ಈ ಥರ ಎಷ್ಟೋ ತೊಂದರೆಗಳಿಂದ ನಾವು ಈ ಸುಲಭವಾದ ಟಿಪ್ಸ್ ಫಾಲೋ ಮಾಡೋದ್ರ ಮೂಲಕ ತಪ್ಪಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾ ಇದೆ ಅಂತ. ಕೈನಲ್ಲಿ ಸುಮ್ಮನೆ ಈಗ ಅಂದರೆ ಸಾಕು ಪುಡಿ ಆಗ್ತಾ ಇದೆ. ನನ್ನೆಲ್ಲ ವೀಡಿಯೋಗಳನ್ನು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಂಬಿಟ್ಟಿಗಾಗಿ ನಾನು 1 ಕಪ್ಪು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೋಬೋದು. 1/3 ಕಪ್ಪು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಕಡಲೆಕಾಯಿ ಬೀಜ, 1 ಕಪ್ಪು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. 1.5 ಕಪ್ಪು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆ 1/4 ಕಪ್ಪಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ತೊಗೊಂಡಂಥ ಅರ್ಧ ಕಪ್ಪಿನ ಕಡಲೆ ಬೀಜವನ್ನು ಹುರ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಕಡಲೆ ಬೀಜ ಕಪ್ಪಾಗಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ಥರ ಹುರ್ಕೊಳ್ಬೇಕಾಗತ್ತೆ. ಕಡಲೆಕಾಯಿ ಬೀಜ ಕಪ್ಪಾಗಬಾರ್ದು. ಕೈನಲ್ಲೇ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದ್ರ ಸಿಪ್ಪೆ ಬಿಡಿಸ್ಕೊಳ್ಳೋ ಆಗಿರಬೇಕು. ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಒಂದು ಕಡೆ ಇಡೋಣ. ನಂತರ ಅದೇ ಪ್ಯಾನಿಗೆ 1 ಕಪ್ಪು ಅಕ್ಕಿಯನ್ನು ಹಾಕ್ಕೊಂಡು ಹೊಂಬಣ್ಣ ಬರುವ ತನಕ ಹುರ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ನೋಡಿ, ಅಕ್ಕಿ ಹೊಂಬಣ್ಣ ಬರೋದಕ್ಕೆ ಶುರುವಾಗಿದೆ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ಅಕ್ಕಿ ಕೂಡ ಬೇಗ ಕಪ್ಪಗಾಗತ್ತೆ. ಇದನ್ನು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಂತರ ನಾವು ತಗೊಂಡಂಥ ಹುರ್ಗಡ್ಲೆಯನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ.
ನೋಡಿ ಉರ್ಗಡ್ಲೆ ಕೂಡ ಬಿಸಿಯಾಗಿದೆ. ಈಗ ಅಕ್ಕಿಯನ್ನು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ವಲ್ಲ, ಅದೇ ಪ್ಲೇಟಿಗೆ ಈ ಉರ್ಗಡ್ಲೆಯನ್ನು ಹಾಕ್ಕೊಳ್ಳೋಣ. ಇದು ಎರಡು ಪೂರ್ತಿಯಾಗಿ ತಣ್ಣಗಾಗಬೇಕು. ನಂತರ ಅದೇ ಪ್ಯಾನಿಗೆ ನಾವು ತಗೊಂಡಂಥ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಪ್ಪು ಎಳ್ಳು ಬೇಕಾದರೂ ಉಪಯೋಗಿಸ್ಕೋಬೋದು. ಸ್ವಲ್ಪ ಬಿಸಿಯಾಗಬೇಕಿದು. ಚಿಟ್ಪಟ್ ಅಂತ ಎಲ್ಲ ಸಿಡಿತಾ ಇದೆ ನೋಡಿ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ನಂತರ ನಾವು ತಗೊಂಡಂಥ ಗಸಗಸೆಯನ್ನು ಹಾಕ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಅದೇ ಪ್ಯಾನ್ ಬಿಸಿಗೆ ಇದೆರಡೂ ಕೂಡ ಬಿಸಿ ಆಗುತ್ತೆ. ನಂತರ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಪ್ಯಾನಿಗೆ 1.5 ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಕರಗಿಸೋದಕ್ಕೆ 1 ಕಪ್ಪು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚು ಪಾಕ ಬರೋ ಅವಶ್ಯಕತೆ ಇಲ್ಲ ಇದಕ್ಕೆ. ಒಂದೆಳೆ ಪಾಕ ಎಲ್ಲ ಬರೋದು ಬೇಡ. ಬೆಲ್ಲ ಸ್ವಲ್ಪ ಲೈಟಾಗಿ ಪಾಕ ಬರೋ ಅಷ್ಟೊತ್ತಿಗೆ ಅಕ್ಕಿ ಮತ್ತು ಉರ್ಗಡ್ಲೆಯನ್ನು ಪುಡಿ ಮಾಡ್ಕೊಳ್ಳೋಣ. ಎರಡು ತಣ್ಣಗಾಗಿದೆ ಈಗ. ಅಕ್ಕಿ ಮತ್ತು ಕಡಲೆಯ ಪುಡಿಯನ್ನು ಮಾಡ್ಕೊಂಬಂದಿದ್ದೀನಿ ನೋಡಿ. ಎಷ್ಟು ನೈಸಾಗಿರಬೇಕು ಅಂದರೆ ಹಿಟ್ಟಿನ ಹದದಲ್ಲಿ ಇರಬೇಕು ಇದು. ಮಾತು ಜಾರಲ್ಲಿ ಅಷ್ಟು ನೈಸಿಗೆ ಪುಡಿ ಆಗಲಿಲ್ಲ ಅಂದರೆ ನೀವು ಪುಡಿ ಮಾಡ್ಕೊಂಡ್ಮೇಲೆ ಒಂದ್ಸರಿ ಜರಡಿಯನ್ನು ಇಟ್ಕೊಳ್ಳಿ. ಅಕ್ಕಿ ಮತ್ತು ಕಡಲೆ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಂಥ ಕಡಲೆಕಾಯಿ ಬೀಜವನ್ನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೈಸಿಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ತುರಿದಿಟ್ಕೊಂಡಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಂಥ ಎಳ್ಳು ಮತ್ತು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನು ಮಾಡುವ ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಇನ್ನೊಂದು ಕಡೆ ಪಾಕ ಕೂಡ ರೆಡಿ ಆಗ್ತಾ ಇದೆ. ತುಂಬ ಗಟ್ಟಿ ಪಾಕ, ಒಂದೆಳೆ ಪಾಕ ಇದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ತಂಬಿಟ್ಟು ತುಂಬ ಗಟ್ಟಿ ಆಗುತ್ತೆ, ಕಲ್ಲು ಆದಂಗೆ ಆಗ್ಬಿಡತ್ತೆ. ನೋಡಿ ಪಾಕ ಪರ್ಫೆಕ್ಟಾಗಿ ಬಂದಿದೆ. ಒಂದೆಳೆ ಪಾಕ ಕೂಡ ಅಲ್ಲ, ತುಂಬ ತೆಳುವಾದ ಪಾಕ ಕೂಡ ಅಲ್ಲ. ಈ ಹದದಲ್ಲಿ ಇರಬೇಕು ಪಾಕ. ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಬಿಸಿ ಪಾಕವನ್ನು ಹಾಕ್ಕೊಂಡು ಉಂಡೆ ಕಟ್ಟೋದಕ್ಕೆ ಆಗಲ್ಲ. ಸ್ವಲ್ಪ ತಣ್ಣಗಾದರೆ ಸಾಕು. ನೋಡಿ ಪಾಕ ಸ್ವಲ್ಪ ಅಷ್ಟೇ ತಣ್ಣಗಾಗಿದೆ. ಸ್ವಲ್ಪ ಹಾಕ್ಕೊಂಡು ಉಂಡೆಯನ್ನು ಕಟ್ಕೊಳ್ಳೋಣ. ಈಗ ಉಂಡೆಯನ್ನು ಕಟ್ಕೋಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕಟ್ಕೊಳ್ಳಿ. ಉಂಡೆಗಳೆಲ್ಲ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡತ್ತೆ. ತೆಳುವಾಗಿ ಕಟ್ಕೊಳೋದ್ರಿಂದ ಸ್ವಲ್ಪ ಮೃದುವಾಗಿ ಕೂಡ ಇರುತ್ತೆ. ಈಗಿನ ಮಕ್ಕಳಿಗೆ ಈ ಥರ ಉಂಡೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಮನೆಯಲ್ಲಿ ಹಬ್ಬಕ್ಕಾಗಿ ಮಾಡದೆ ಸಮಯ ಸಿಕ್ಕಿದಾಗಲೆಲ್ಲ ಮಾಡಿದ್ರೆ ಮಕ್ಕಳು ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ಹೊರಗಡೆ ತಿಂಡಿಯನ್ನು ಬಯಸೋದು ಕಡಿಮೆ ಮಾಡ್ತಾರೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹುರಿದಕ್ಕಿಯಿಂದ ಮಾಡಿದ ತಂಬಿಟ್ಟನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಅಂದು. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.